ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಬೆಳಗಾವಿಯ ರಾಜಕಾರಣದಲ್ಲಿ ಮಹತ್ತರವಾದಂತಹ ಬದಲಾವಣೆಯಾಗುವಂತ ಸಾಧ್ಯತೆ ಇದೆ. ಬಿಜೆಪಿಯಿಂದ ಕಾಂಗ್ರೆಸ್ಗೆ, ಕಾಂಗ್ರೆಸ್ಸಿಂದ ಬಿಜೆಪಿಗೆ ಅಂದರ್ ಬಾಹರ್ ಆಗುವಂತ ಸಾಧ್ಯತೆ. ಹಾಗಾದ್ರೆ ಯಾರು ಅಂದರ್ ಆಗ್ತಾ ಇದ್ದಾರೆ, ಯಾರು ಬಾಹರ್ ಆಗ್ತಾ ಇದ್ದಾರೆ, ಇದರ ಜೊತೆಗೆ ಯಾರು ಆ ನಾಯಕ, ಆ ಪ್ರಭಾವಿ ನಾಯಕ ಯಾರ್ಯಾರು, ಇದೇ ಫೋಕಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ ಅಂದರ್ ಬಾಹರ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ರಾಜಕಾರಣದಲ್ಲಿ ಮಹತ್ತರವಾದಂತಹ ಬದಲಾವಣೆಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ನಲ್ಲೂ ಕೂಡ ಮಹತ್ತರವಾದಂತಹ ಬದಲಾವಣೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ತಾ ಇರೋದಕ್ಕೆ ಬೆಳಗಾವಿಯ ರಾಜಕಾರಣದಲ್ಲಿ ಏನಾದ್ರೂ ಕೂಡ ಬದಲಾವಣೆ ಆಗ್ತಾ ಇದೆಯಾ ಅಂದ್ರೆ ನಿಜಕ್ಕೂ ಕೂಡ ಹೌದು, ಬದಲಾವಣೆ ಆಗುವಂತಹ ಲಕ್ಷಣಗಳು ಕೂಡ ಇದಾವೆ. ಅದು ಸ್ಟ್ರಾಂಗ್ ಆಗಿ, ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ, ಇದು ಪ್ರಭಾವಿ ನಾಯಕರ ನಡುವೆ ನಡೀತಾ ಇರುವಂತಹ ಬದಲಾವಣೆಗಳು. ಏನ್ ಹಾಗಾದ್ರೆ ಸ್ಟೋರಿ ಇದು? ಏನ್ ಬದಲಾವಣೆ ಅಂತೀರಾ ವೀಕ್ಷಕರೇ? ಗಮನಿಸಬಹುದು ನೀವೀಗ ಇಲ್ಲಿ ಬಿಜೆಪಿಯಿಂದ ರಮೇಶ್ ಜಾರಕಿಹೊಳಿ ಅವರು ಬಾಹರಾಗುವ ಸಾಧ್ಯತೆ ಇದೆ. ಅಂದ್ರೆ ಬಿಜೆಪಿಯನ್ನ ತೊರೆಯುವಂತಹ ಸಾಧ್ಯತೆ ಇದೆ. ಯಾಕೆ? ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಈಗಾಗಲೇ ಕೂಡ ಲೆಕ್ಕಾಚಾರ ಹಾಕದಂತೆ ಅವರೇ ಫೈನಲ್ ಆಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಏನಾದ್ರೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಹಾಗಾಗಿ ಇಲ್ಲಿ ಸಹೋದರರು ಲೆಕ್ಕಾಚಾರ ಬೇರೆದಾಕೊಂಡಿದ್ದಾರೆ. ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ಗೆ ಬರಬಹುದು. ಯಾಕೆ ಕಾಂಗ್ರೆಸ್ ಬರ್ತಾರೆ? ಬಿಜೆಪಿಯಲ್ಲಿ ಅಸಮಾಧಾನಿತ ನಾಯಕರು ರಮೇಶ್ ಜಾರಕಿಹೊಳಿ, ಈಗಲೂ ಕೂಡ ಅಸಮಾಧಾನ ಇದೆ. ಬಿಜೆಪಿಯಲ್ಲಿ ಸಕ್ರಿಯರಾಗಿಲ್ಲ, ಬಂಡಾಯ ನಾಯಕರ ಗುರುತಿಸ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಯಾವುದೇ ರೀತಿ ಹೊಂದಾಣಿಕೆ ಮಾಡಿಕೊಂಡಿಲ್ಲ, ಯಾವುದೇ ಪರಸ್ಪರ ಮಾತುಕತೆ ಆಗಿಲ್ಲ. ಈಗಲೂ ಅಸಮಾಧಾನ, ವಿಜೇಂದ್ರ ವಿರುದ್ಧ ಅಸಮಾಧಾನ, ಯಡಿಯೂರಪ್ಪ ಅವರ ವಿರುದ್ಧ ಅಸಮಾಧಾನ, ಹೈಕಮಾಂಡ್ ನಾಯಕರ ವಿರುದ್ಧ ಅಸಮಾಧಾನ. ಹಾಗಾಗಿ ಏನಾದ್ರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಇದೆ. ಆಗಿದ್ದೇ ಆದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರುವಂತ ಸಾಧ್ಯ. ರಮೇಶ್ ಜಾರಕಿಹೊಳಿ ಅವರೇನಾದ್ರೂ ಕೂಡ ಕಾಂಗ್ರೆಸ್ ಬಂದ್ರೆ ಕಾಂಗ್ರೆಸ್ ಇಂದ ಒಂದು ವಿಕೆಟ್ ಬಿಜೆಪಿಗೆ ಹೋಗುತ್ತೆ. ಅದು ಯಾರು? ಇದೇ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಂತಹ ಲಕ್ಷ್ಮಣ್ ಸವದಿ. ಲಕ್ಷ್ಮಣ್ ಸವದಿ ಬಿಜೆಪಿಗೆ ಹೋಗುವಂತಹ ಎಲ್ಲಾ ಲೆಕ್ಕಾಚಾರ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಕಳೆದ ಬಾರಿ ಟಿಕೆಟ್ ನೀಡಿಲ್ಲ ಅಂತ ಅಸಮಾಧಾನಗೊಂಡಂತ ಲಕ್ಷ್ಮಣ್ ಸವದಿ ಬೇಜಾರು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಅಸಮಾಧಾನ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಬರುವಂತ ಸಂದರ್ಭದಲ್ಲಿ ಒಂದಷ್ಟು ಮಾತುಕತೆಗಳಾಗಿತ್ತು, ಅದ್ಯಾವುದನ್ನು ಕೂಡ ನಡೆಸ್ಕೊಳ್ತಾ ಇಲ್ಲ. ಹಾಗಾಗಿ ಬೇಜಾರು ಕೂಡ ಇದೆ. ಇದರ ಜೊತೆಗೆ ಪ್ರಮುಖ ಕಾರಣ ಏನಿರಬಹುದು? ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಅನ್ನ ತೊರೆಯೋದಕ್ಕೆ ಅಂತ ಗಮನಿಸಬಹುದು. ಲಕ್ಷ್ಮಣ್ ಸವದಿಯ ಅಪೋಸಿಟ್ ಕ್ಯಾಂಡಿಡೇಟ್ ಆಗಿದ್ರಂತವರು ಬಿಜೆಪಿ. ಆಗ ಈ ಮಹೇಶ್ ಕುಮಟಳ್ಳಿ, ರಮೇಶ್ ಜಾರಕಿಹೊಳಿ ಸ್ನೇಹಿತರು, ಈ ಮಹೇಶ್ ಕುಮಟಳ್ಳಿ ಅವರೇನಾದ್ರೂ ಕೂಡ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಲಕ್ಷ್ಮಣ್ ಸವದಿಗೆ ಹೊಡೆತ ಉಂಟಾಗುತ್ತೆ. ಹಾಗಾಗಿ ಅವ್ರು ಕಾಂಗ್ರೆಸ್ ತೊರೆಯುವಂತ ಲೆಕ್ಕಾಚಾರ ಸ್ಟ್ರಾಂಗ್ ಆಗೇ ಇರುತ್ತೆ. ಅವರು ಮಾಡು ಇಲ್ಲವೇ ಮಡಿ ಅನ್ನೋ ಲೆಕ್ಕಾಚಾರ ಬಂದ್ರು ಬರಬಹುದು. ಹೀಗಾಗಿ ಲಕ್ಷ್ಮಣ್ ಸವದಿ ಕೂಡ ಬಿಜೆಪಿಗೆ ಮತ್ತೆ ಮರು ಸೇರ್ಪಡೆ ಆಗಬಹುದು. ಹೈಕಮಾಂಡ್ ಒಲವನ್ನ ತೋರಿಸಬಹುದು. ಯಾಕಂದ್ರೆ ಅಲ್ಲಿ ರಮೇಶ್ ಜಾರಕಿಹೊಳಿ ಔಟ್ ಆದ್ರೆ ಇನ್ ಯಾರಾದ್ರೂ ಆಗಲೇಬೇಕು. ಲಿಂಗಾಯತ ಸಮುದಾಯದ ನಾಯಕರಲ್ಲಿ ಪ್ರಭಾವಿ ನಾಯಕರ ಗುರುತಿಸ್ಕೊಂಡಿರೋದ್ರಿಂದ ಇದಾಗಿದೆ. ಇದ್ರ ಜೊತೆಗೆ ಸವದಿ ಬಿಜೆಪಿ ಬರ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ RSS BL ಸಂತೋಷ್ ರವರ ಜೊತೆ ಒಂದು ಸುತ್ತಿನ ಮಾತುಕತೆ ಕೂಡ ಆಗಿದೆ. ಈ ಲೆಕ್ಕಾಚಾರದಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದೆ. ಏನ್ ಬೇಕಾದ್ರೂ ಆಗಬಹುದು. ಇದರ ಜೊತೆಗೆ ಲಿಂಗಾಯತ ಸಮುದಾಯವನ್ನ ಕ್ರೋಢೀಕರಣ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಲಕ್ಷ್ಮಣ್ ಸವದಿ ಅವರ ಅವಶ್ಯಕತೆ ಬಿಜೆಪಿಗೆ ತುಂಬಾ
ತುಂಬಾನೇ ಇದೆ. ಇದರ ಜೊತೆಗೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕೂಡ ಲಕ್ಷ್ಮಣ್ ಸವದಿ ಅವರನ್ನ ಪಕ್ಷಕ್ಕೆ ಮರುಸೇರ್ಪಡೆ ಮಾಡಿಕೊಳ್ಳೋದಕ್ಕೆ ಸಮ್ಮತಿಸಿದ್ದಾರೆ ಅನ್ನುವಂತ ಚರ್ಚೆಗಳು ಕೂಡ ಇದಾವೆ. ಯಾಕಂದ್ರೆ ಪಕ್ಷ ಸಂಘಟನೆ ಜೊತೆಗೆ ಪಕ್ಷವನ್ನ ಬಲಿಷ್ಠ ಮಾಡಬೇಕು, ಮುಂದಿನ ಚುನಾವಣೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆಕ್ಕಾಚಾರದಿಂದ ಈ ರೀತಿಯ ಚರ್ಚೆಗಳು, ಈ ರೀತಿಯ ರಾಜಕಾರಣಕ್ಕೆ ಕೈ ಹಾಕಿರೋದು ಕೂಡ ಇದೆ. ಹಾಗಾಗಿ ಬಿಜೆಪಿ ಇದ್ದಂತ ಸಂದರ್ಭದಲ್ಲಿ DCM ಆಗಿದ್ರು, ಸೋತಿದ್ರು ಕೂಡ ಲಕ್ಷ್ಮಣ್ ಸವದಿ ಅವರು. ಆ ಸಂದರ್ಭದಲ್ಲೇ ಕೂಡ ಅಂದ್ರೆ ಬೆನ್ನಿಗೆ ನಿಂತು ಸಪೋರ್ಟ್ ಮಾಡಿದಂಥವರು ಇದೇ ಯಡಿಯೂರಪ್ಪನವರು. ಅದಾದ ನಂತರ ಇವರು ಕಾಂಗ್ರೆಸ್ ಅನ್ನ ಸೇರ್ಕೊಳ್ತಾರೆ ಬಿಜೆಪಿಯನ್ನ ಬಿಟ್ಟು. ಈಗ ಮತ್ತೆ ಬಿಜೆಪಿಗೆ ಬರಬೇಕು ಅನ್ನುವಂಥ ಉದ್ದೇಶ ಹಲವು ನಾಯಕರ ಚರ್ಚೆ ನಂತರದಲ್ಲಿ ಈಗ ಸಮ್ಮತಿ ಕೂಡ ಸಿಕ್ಕಂತಾಗಿದೆ. ಏನಾದ್ರೂ ಕೂಡ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಮಹೇಶ್ ಕುಮಟಳ್ಳಿ ಅವ್ರ ಪರವಾಗಿ ಏನಾದ್ರೂ ಕೂಡ ಲಕ್ಷ್ಮಣ್ ಸವದಿ ಅಪೋಸಿಟ್ ಆಗಿರೋದ್ರಿಂದ ಲಕ್ಷ್ಮಣ್ ಸವದಿಗೆ ಬೇರೆ ಸಂದರ್ಭ, ಸನ್ನಿವೇಶ, ಅವಕಾಶ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬಿಜೆಪಿಗೆ ಬರಲೇಬೇಕು. ಹಾಗಾಗಿ ಬೆಳಗಾವಿಯ ರಾಜಕಾರಣದಲ್ಲಿ ಅಂದರ್ ಬಾಹರ್ ಆಟ ಜೋರಾಗಿ ನಡೀತಾ ಇದೆ. ಸದ್ಯದಲ್ಲೇ ಕೂಡ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗುತ್ತೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ಅಂದರ್ ಬಾಹರ್. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.